ರಸಗೊಬ್ಬರ ಪೂರೈಕೆಯಲ್ಲಿ ರಾಜ್ಯದ ರೈತರಿಗೆ ಅನ್ಯಾಯವಾಗ್ತಾ ಇದ್ದು, ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಪರಿಹರಿಸಬೇಕು. ಇಲ್ಲವಾದಲ್ಲಿ ರಾಜ್ಯವ್ಯಾಪಿ ಹೋರಾಟ ನಡೆಸುವುದು ಅನಿವಾರ್ಯವಾಗಲಿದೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಮುಖರು ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಕ್ಷದ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಶಾಸ್ತ್ರಿ, ಹಲವಾರು ವರ್ಷಗಳಿಂದ ರಸಗೊಬ್ಬರ ವಿಚಾರದಲ್ಲಿ ರೈತರಿಗೆ ಅನ್ಯಾಯವಾಗ್ತಾ ಇದೆ. ಸಬ್ಸಿಡಿ ವ್ಯಾಪ್ತಿಗೆ ಒಳಪಡುವ ರಸಗೊಬ್ಬರವನ್ನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡಲಾಗ್ತಾ ಇದೆ. ಮಾತ್ರವಲ್ಲದೆ ಗೊಬ್ಬರ ಜೊತೆಯಲ್ಲಿಯೇ ಇತರ ಉತ್ಪನ್ನಗಳನ್ನು ಖರೀದಿ ಮಾಡಬೇಕೆಂದು ರೈತರನ್ನು ಒತ್ತಾಯಿಸಲಾಗ್ತಾ ಇದೆ. ಮಾತ್ರವಲ್ಲದೆ ಗೊಬ್ಬರ ಉತ್ಪಾದಕ ಕಂಪನಿಯೇ ಗೊಬ್ಬರ ಸರಬರಾಜು ದರವನ್ನು ಪಾವತಿಸಬೇಕು ಎಂಬ ನಿಯಮವಿದೆ. ಆದರೆ ಈ ನಿಯಮವನ್ನು ಉಲ್ಲಂಘಿಸಿ ರೈತರಿಂದಲೇ ಸರಬರಾಜು ದರ ವಸೂಲಿ ಮಾಡಲಾಗ್ತಾ ಇದೆ. ಈ ಎಲ್ಲ ವಿಚಾರಗಳು ಕೃಷಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೂ ಮಾಹಿತಿ ಇದೆ. ಆದರೂ ಯಾವುದೇ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅಂತ ಆರೋಪಿಸಿದರು. ಏನಿವತ್ತು ರೈತನಿಗೆ ಎಷ್ಟು ತೊಂದರೆಗಳಾಗ್ತಿದೆ, ರಾಜ್ಯದಲ್ಲಿ ಸರ್ಕಾರಗಳು ರೈತನ ಹಿತದೃಷ್ಟಿನ ಬಯಸಿ ರೈತನಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನು ಮಾಡ್ತಿದೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ. ತುಂಬ ರೈತನ ಬದುಕು ತುಂಬ ಶೋಚನೀಯವಾಗಿದೆ. ಇವತ್ತು ರಸಗೊಬ್ಬರಗಳು ತುಂಬ ಅವರ ಯಾರು ಡೀಲರ್ಗಳು ಮತ್ತು ರಸಗೊಬ್ಬರ ಕಂಪ್ನಿಗಳು ಅವ್ರು ಮಾತ್ರ ಲಾಭನ ಮಾಡ್ಕೊಳ್ತಿದ್ದಾರೆ ಹೊರತು ರೈತರಿಗೆ ಕಷ್ಟ ಸುಖನ ಯಾರೂ ಕೇಳ್ತಾ ಇಲ್ಲ. ಈಗ ಲಿಂಕ್ ಪ್ರಾಡಕ್ಟು ಬಲವಂತವಾಗಿ ಕೊಡ್ತಿದ್ದಾರೆ. ಅದು ಲಿಂಕ್ ಪ್ರಾಡಕ್ಟು ಬಲವಂತ ಕೊಡೋ ಥರ ಇರಲ್ಲ ಮತ್ತು ಅವ್ರಿಗೆ ಅವಶ್ಯಕತೆಯೂ ಇರಲ್ಲ ರೈತರಿಗೆ. ಇವರು ಸಮಯ ಸಂದರ್ಭಕ್ಕೆ ಸರಿಯಾಗಿ ಯಾವ ರಸಗೊಬ್ಬರನ ವಿತರಣೆ ಮಾಡಬೇಕು ಮತ್ತು ಬಿತ್ತನೆ ಬೀಜಗಳನ್ನ ವಿತರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಆಲ್ರೆಡಿ ಸುಮಾರು 5-6 ವರ್ಷಗಳಿಂದನೂ ಅವ್ರ ಗಮನಕ್ಕೆ ತರ್ತಾನೆ ಬಂದಿದ್ದೀವಿ. ಆದರೆ ಇವ್ರು ಯಾರೂ ಗಮನಕ್ಕೆ ತಗೊಳ್ತಾನೇ ಇಲ್ಲ. ಆದರೆ ರಾಜಕಾರಣಿಗಳು ಹೇಳೋದು ಮಾತ್ರ ರೈತ ದೇಶದ ಬೆನ್ನೆಲುಬು. ಏನು ಮಾಡ್ತಿದ್ದಾರೆ ಇವತ್ತು, ರೈತ ದೇಶದ ಬೆನ್ನೆಲುಬು ಅಂತ ಬಾಯಲ್ಲಿ ಹೇಳ್ತಿದ್ದಾರೆ, ರೈತನ ಬೆನ್ನೆಲುಬಿನ ಮುರಿಯೋಂಥ ಕೆಲಸ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರಗಳು, ರಾಜಕಾರಣಿಗಳು, ಕೃಷಿ ಸಚಿವರು, ಕೃಷಿ ಮಂತ್ರಿಗಳು ಯಾರಿದ್ದೀರಿ, ದಯವಿಟ್ಟು ಇದನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ನೀವು ಏನೋ ಡೈರೆಕ್ಷನ್ನ ನೀಡೋದ್ರ ಮುಖಾಂತರ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ರಸಗೊಬ್ಬರಗಳನ್ನ ಮತ್ತು ಬಿತ್ತನೆ ಬೀಜಗಳನ್ನ ಸಮಯಕ್ಕೆ ಸರಿಯಾಗಿ ಸರಬರಾಜು ಮಾಡುವಂಥ ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಳ್ಳಬೇಕು. ಮತ್ತು ಏನು ಅನಧಿಕೃತವಾಗಿ ರೈತರ ಮೇಲೆ ಹೊರೆನ ಹಾಕ್ತಿದ್ದಾರೆ, ಲಿಂಕು ಮತ್ತು ಗೊಬ್ಬರದ್ದು MRP ಏನು ಬೆಲೆಗಿಂತ ಜಾಸ್ತಿ ದುಡ್ಡು ತಗೊಂಡು ರೈತರನ್ನ ಶೋಷಣೆ ಮಾಡ್ತಿದ್ದಾರೆ, ಸುಲಿಗೆ ಮಾಡ್ತಿದ್ದಾರೆ. ಇವೆಲ್ಲ ತಪ್ಪಬೇಕು. ಯಾವುದೇ ಕಾರಣಕ್ಕೂ ಇವೆಲ್ಲನೂ ನಾವು KRS ಪಕ್ಷದವರು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಅದರ MRP ಬೆಲೆಗಿಂತ ಜಾಸ್ತಿ ಬೆಲೆಯನ್ನು ಅಲ್ಲಿನ ಅಂಗಡಿಗಳ ಮಾಲೀಕರು ವಸೂಲು ಮಾಡ್ತಾ ಇರ್ತಾರೆ. ಉದಾಹರಣೆಗೆ 430 ಇದ್ದರೆ 600 ರೂಪಾಯಿ, 1000 ಚಿಲ್ಲರೆ ಇದ್ದರೆ 1700 ರೂಪಾಯಿ, ಈ ರೀತಿ ವಸೂಲು ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ರೈತರಿಂದ ಟ್ರಾನ್ಸ್ಪೋರ್ಟಿಂಗ್ ಖರ್ಚನ್ನು ಮತ್ತು ಕೂಲಿ ಆಳುಗಳ ಖರ್ಚುಗಳನ್ನು ಕೂಡ ನಮಗೆ ಕೊಡಬೇಕು ಅಂತ ರೈತರಿಂದ ವಸೂಲು ಮಾಡ್ತಾ ಇದ್ದಾರೆ. ಯಾವ ಕಂಪನಿ ರಸಗೊಬ್ಬರಗಳನ್ನ ತಯಾರು ಮಾಡುತ್ತೋ ಅದೇ ಕಂಪನಿ ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅಂಗಡಿಗಳಿಗೆ ಗೊಬ್ಬರಗಳನ್ನ ಸರಬರಾಜು ಮಾಡ್ತಾರೆ, ಅಲ್ಲಿ ತನಕ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜನ್ನು ಅದೇ ವಹಿಸ್ಕೋಬೇಕು ಅಂತ ಸರ್ಕಾರದಲ್ಲಿದೆ. ಆದರೆ ಆ ಆದೇಶವನ್ನು ಉಲ್ಲಂಘನೆ ಮಾಡಿ ರೈತರಿಂದ ಹೆಚ್ಚಿನ ರೀತಿಯಲ್ಲಿ ಹಣನ ವಸೂಲು ಮಾಡ್ತಾ ಇರ್ತಾರೆ. ಮತ್ತು ಅದೇ ಸಮಯದಲ್ಲಿ ಬೇಕಾದಷ್ಟು ಒಂದು ರಸಗೊಬ್ಬರದ ಒಂದು ಸ್ಟಾಕ್ ಏನು ಬೇಕೋ ಅದನ್ನು ಹೋಗಿ ಕೇಳಿದ್ರೆ ಇಲ್ಲ ಅಂತ ಹೇಳೋದು, ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಮತ್ತು ಅವ್ರಿಗೆ ಯಾವುದು ಬೇಕೋ ಅದನ್ನು ಕೊಡ್ತಾ ಇಲ್ಲ. ಅವರಲ್ಲಿ ಏನು ಸ್ಟಾಕ್ ಇದೆಯೋ ಆ ಸ್ಟಾಕ್ನ ತಗೋಬೇಕು ಅಂತ ರೈತರಿಗೆ ಒಂದು ಬಲವಂತವಾಗಿ ಅದನ್ನು ಮಾರಾಟ ಮಾಡಲಿಕ್ಕೆ ಅಂಗಡಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ಅವರ ಬೇರೆ ಉತ್ಪನ್ನಗಳನ್ನು ಕೂಡ ನೀವು ತೆಗೆದುಕೊಂಡ್ರೆ ಮಾತ್ರ ನಾವು ನಿಮಗೆ ರಸಗೊಬ್ಬರಗಳನ್ನು ಕೊಡ್ತೀವಿ, ನೀವು ಬೇರೆ ಉತ್ಪನ್ನಗಳನ್ನು ತಗೊಳ್ಳಿಲ್ಲ ಅಂದರೆ ನಿಮಗೆ ರಸಗೊಬ್ಬರಗಳನ್ನು ಕೊಡಲ್ಲ ಅಂತ ಹೇಳಿ ಅವ್ರಿಗೆ ಬೇಡದೇ ಇರುವಂತಹ, ಈ ಎಕ್ಸಾಂಪಲ್ಗೆ ಯಾವುದೋ ಒಬ್ಬ ರೈತನಿಗೆ ಪೊಟ್ಯಾಷಿಯಂ ಬೇಕು ಅಂತಂದರೆ ಅದನ್ನು ಕೊಡಲ್ಲ. ಬೇಡದೇ ಇರುವಂಥ ಒಂದು ರಸಗೊಬ್ಬರನ ಅವ್ರ ತಯಾರಿದೆ, ಇದನ್ನು ನೀವು ತೊಗೊಂಡ್ರೇ ನಿಮಗೆ ಕೊಡೋದು ಅಂತ ಹೇಳಿ ಅಧಿಕವಾದಂಥ ಅವರಿಗೆ ಆರ್ಥಿಕವಾಗಿ ಹೊರೆಯನ್ನು ಮಾಡ್ತಾ ಇದೆ. ಇದರ ವಿರುದ್ಧವಾಗಿ ನಮ್ಮ KRS ಪಕ್ಷವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟವನ್ನು ಮಾಡ್ತಾ ಇದೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. KRS ಪಕ್ಷದ ರೈತ ಘಟಕದ ಕಾರ್ಯದರ್ಶಿ ಸತೀಶ್ ಕುಮಾರ್, KRS ಪಕ್ಷದ ಪ್ರಮುಖರಾದ KR ಪ್ರಭುಸ್ವಾಮಿ, ಕಂದಳ್ಳಿ ಮಹೇಶ್, TV ಶೇಖರ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು.